ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಲೈನಿಂಗ್ ಬ್ಲೌಸ್ನ 10 ನಿಮಿಷದಲ್ಲಿ ಹೇಗೆ ಬೇಗ ಕಟ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ಒಂದು ಲೈನಿಂಗ್ ಬ್ಲೌಸ್ನ ಕಟ್ ಮಾಡಬೇಕು ಅಂತಂದರೆ ಅದೇ ತುಂಬ ಹೊತ್ತು ತಗೊಳುತ್ತೆ. ಸೊ ನಾನಿವತ್ತು ಬೇಗ ಹೇಗೆ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಮೇನ್ ಪೀಸ್ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಲೈನಿಂಗ್ನ ಹಾಕೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ಲೈನಿಂಗ್ನ ಹಾಕ್ತಾ ಇದ್ದೀನಿ. ಸೊ ಬೇಕು ಅಂತಂದರೆ ಇದಕ್ಕೆ ಐರನ್ ಕೂಡ ಮಾಡ್ಕೋಬೋದು. ಬಟ್ ನಾನು ಇದು ಕಾಟನ್ ಪೀಸ್ ಆಗಿರೋದ್ರಿಂದ ಏನು ಮಾಡ್ತೀನಿ ಅಂತಂದರೆ, ಸ್ಟಿಚಿಂಗ್ ಎಲ್ಲ ಆದಮೇಲೆ ಬ್ಲೌಸ್ನ ಒಂದು ಸಲ ಐರನ್ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಇದನ್ನು ಐರನ್ ಮಾಡ್ಕೊಂಡಿಲ್ಲ. ನೀವು ಬೇಕು ಅಂತಂದರೆ ಒಂದು ಸಲ ಲೈನಿಂಗ್ನ ಐರನ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡೆ. ಏನಕ್ಕೆ ಫೋಲ್ಡಿಂಗ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟು ಈ ರೀತಿ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ದು ಉಕ್ಸ್ಪಟ್ಟಿ ಕಡೆ ತಗೋಬೇಕು. ಸೊ ಬೇಗ ಬ್ಲೌಸ್ ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಬೇಗ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬ್ಲೌಸ್ ಕಟಿಂಗ್ ಮಾಡೋದೇ ಲೇಟ್ ಆಯಿತು ಅಂತಂದರೆ ಸ್ಟಿಚಿಂಗ್ ಮಾಡೋದು ಕೂಡ ಇನ್ನೂ ಲೇಟ್ ಆಗುತ್ತೆ. ಫಸ್ಟ್ ಈ ರೀತಿ ಎದೆ ಸುತ್ತಳತೆನ ನೋಡ್ಕೋಬೇಕು. ನೋಡಿ ಹೀಗೆ 10.5 ಇಂಚ್ ಬರ್ತಾಯಿದೆ. ನಾನು ಈ ಎದೆ ಸುತ್ತಳತೆ ಅಂತಲ್ಲ, ನೀವು ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಈ ರೀತಿ ಫಾಸ್ಟಾಗಿ ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ 10.5ಗೆ ನಾನು 2.5 ಇಂಚನ್ನ ಆ್ಯಡ್ ಮಾಡ್ಕೋತೀನಿ. 13 ಇಂಚು ಬಂತು. ಸೊ 13 ಇಂಚನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಯಾಕಂತಂದರೆ ನಮಗೆ ಕಟ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಇಷ್ಟಕ್ಕೆ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ. ಸೊ ನಿಮಗೆ ಬೇಕು ಅಂತಂದರೆ ಇನ್ನೊಂದೊಂದು ಸಲ ನೋಡ್ಕೊಳ್ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫಸ್ಟು ಸ್ಟ್ರೈಟಾಗಿ ಪೀಸ್ನ ಇಟ್ಕೊಳ್ಳಿ. ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಒಟ್ಟಿಗೆ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಸಮನ ಕಟ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಇಲ್ಲಿ ಲೈನ್ ಎಳ್ಕೊಂಡು, ಅದಾದಮೇಲೆ ಇಲ್ಲಿ ಲೈನ್ ಎಳ್ಕೊಂಡು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ, ಅದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿ. ಸೊ ಸ್ಟಿಚಿಂಗಲ್ಲಿ ಸ್ವಲ್ಪ ಕಟಿಂಗಲ್ಲಿ ಟಚ್ ಇತ್ತು ಅಂತಂದರೆ ನೀವು ಈ ರೀತಿ ಬೇಗ ಕಟ್ ಮಾಡ್ಬೋದು. ನಾನು ಕೂಡ ಅದೇ ರೀತಿ ಕಟ್ ಮಾಡಿ ಹೇಳ್ಕೊಡ್ತೀನಿ. ಏನಕ್ಕೆ ಅಂತಂದರೆ ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಆ ರೀತಿ ಹೇಳ್ಕೊಡ್ತೀನಿ. ಸೊ ನಾರ್ಮಲಾಗಿ ಬ್ಲೌಸ್ ಕಟ್ ಮಾಡೋದು ನಾನು ಹೀಗೇ. ಫಸ್ಟು 1/2 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡೆ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ದ ಭುಜದಿಂದ ಈ ರೀತಿ ಪೂರ್ಣ ಉದ್ದನ ನೋಡ್ಕೊಳ್ಳೋದು. ಸೊ ನೋಡಿ ಹೀಗೆ ಪೂರ್ಣ ಉದ್ದನ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಈಗ ಮೇಲ್ಗಡೆ ಆಗ್ತಾ ಇಲ್ವಾ, ಇದು ಫ್ರಂಟು ಮತ್ತು ಹಾಗೆ ಕೆಳಗಡೆ ಹಾಕಿರೋದು ಬ್ಯಾಕ್ ಪಾರ್ಟು, ಎರಡು ಕೂಡ ರೆಡಿ ಆಗುತ್ತೆ ನಮಗೆ. ಫ್ರಂಟು ಮತ್ತು ಬ್ಯಾಕು ಒಂದೇ ಸಲ ಕಟ್ ಮಾಡ್ಕೋಬೋದು. 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮದು ಡೀಪ್ ಎಷ್ಟಿದೆ ಅಷ್ಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 9 ಡೀಪ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಇದನ್ನು 2.25 ಮಾಡಿ, 9 ಇಂಚ್ಗಿಂತ ಕಡಿಮೆ ಇತ್ತು ಅಂತಂದರೆ 2.25 ಮಾಡಿ. ಸೊ ಭುಜ ಬಂದು ಅಳತೆ ಬ್ಲೌಸಲ್ಲೇ ನೋಡ್ಕೋಬೋದು. ಸೊ ನೋಡಿ ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಫ್ರಂಟ್ ಡೀಪ್ನ ನೋಡ್ಕೊಳ್ಳೋಣ. ಸೊ ಈ ರೀತಿ ಬ್ಲೌಸ್ನ ಹೀಗೆ ಸ್ಟ್ರೈಟ್ ಇಟ್ಕೊಳ್ಳಿ. ಫ್ರಂಟ್ ಡೀಪ್ ನೋಡ್ಕೊಳ್ಳೋದಕ್ಕೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ನೋಡ್ಕೊಳ್ಳಿ. ಅವಾಗ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. 6.25 ಇಂಚ್ ಬಂತು. 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾವು 2.5 ಇಂಚ್ ತೊಗೊಂಡಿದ್ದೀವಿ ಅಲ್ವಾ, ಇಲ್ಲಿ 3 ಇಂಚನ್ನ ತೊಗೋಬೇಕು. ಯಾಕೆ ಅಂತಂದರೆ ನಿಮಗೆ ಅಲ್ಲಿ ಬ್ರಾಡಾಗಿ ಬೇಕು, ಹಾಗಾಗಿ. ಸೊ 3 ಇಂಚ್ಗೆ ತಗೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದಮೇಲೆ ಹಾರ್ಮೋಲ್ ಮಾರ್ಕ್ ಮಾಡ್ಕೋಬೇಕಲ್ವಾ. ಹಾರ್ಮೋಲ್ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅಂತಂದರೆ, ಸೊ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ, ಅಲ್ಲಿಂದ ಈ ರೀತಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು ಈ ರೀತಿ ಇಟ್ಕೊಳ್ತೀನಿ. ಸೊ ಪೂರ್ತಿ ಸೈಡ್ ಫಿಟ್ಟಿಂಗ್ ಇದೆಯಲ್ವಾ, ಆರ್ಮೋಲ್ವರೆಗೂ ಕೂಡ, ಕಂಕ್ಳುವರೆಗೂ ಕೂಡ ಇದೆಯಲ್ಲ, ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ನೀವು ಕೇಳ್ಬೋದು ಈ ಕಡೆ ಸೈಡ್ ಮಾರ್ಕ್ ಮಾಡ್ಕೋತೀನಿ ಅಂತ. ಹಾಗೇನಿಲ್ಲ, ಇಲ್ಲಿ ನಾನು ಅಳತೆ ತಗೊಳ್ಳೋದಕ್ಕೆ ಮಾರ್ಕ್ ಮಾಡ್ತಿರೋದು, ಇಲ್ಲೇ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿಗೆ ಬಂತು ನಾವು ಮಾರ್ಕ್ ಮಾಡ್ಕೊಂಡಿರೋದು. ಸೊ ಎಷ್ಟು ಇಂಚ್ ಬಂದಿದೆ, 6.25 ಇಂಚ್ ಬರ್ತಾಯಿದೆ. ಸೊ ನೀವು ಹೀಗೆ ಕೂಡ ನೋಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಹಾಗೆ ಆರ್ಮೋಲ್ನ ತಿಳ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಹೀಗೆ ಕೂಡ 1/2 ಇಂಚು ಮೇಲ್ಗಡೆಗೆ ಬಿಟ್ಟು ನೋಡ್ಕೊಳ್ಳಿ. ನೋಡಿ 6.25 ಇಂಚ್ ಬರ್ತಾಯಿದೆ. ಸೊ 6.25 ಇಂಚು ಇಲ್ಲಿಗೆ ಇಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ.
ಇದಾದಮೇಲೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಎದೆ ಸುತ್ತಳತೆ ಬಂದು 10.5 ಇಂಚ್ ಇದೆ, ಸೊ 10.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಫಸ್ಟ್ ನಾವು 1 ಇಂಚ್ಗೆ ಮಾರ್ಕ್ ಮಾಡಿರೋದನ್ನು ಈ ರೀತಿ ರೌಂಡ್ ಶೇಪ್ ಕೊಡಿ. ನೆಕ್ಸ್ಟು 1/2 ಇಂಚ್ಗೆ ಮಾರ್ಕ್ ಮಾಡಿರೋದನ್ನು ಒಂದು ರೌಂಡ್ ಶೇಪ್ ಕೊಡಬೇಕು. ಇದಾದಮೇಲೆ ಮತ್ತೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅಂತ ಈ ರೀತಿ ಭುಜದಿಂದ ಇಟ್ಕೊಂಡು ಬೆಲ್ಟ್ ಪಟ್ಟಿವರೆಗೂ ಕೂಡ ಟೈಟಾಗಿ ಎಳ್ದು ಇಟ್ಕೋಬೇಕು. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 1 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಜಾಸ್ತಿ ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಡಾಟ್ಗೂ ಕೂಡ ಹೋಗುತ್ತೆ, ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿಗೂ ಕೂಡ ಅರ್ಧ ಇಂಚು ಹೋಗುತ್ತೆ ಅಲ್ವಾ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಆಯ್ತಲ್ವಾ. ಇದಿಷ್ಟು ಆದಮೇಲೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಸೊ ನಾನು ಸ್ಟಿಚಿಂಗಲ್ಲೇ ಮಾರ್ಕ್ ಮಾಡಿಕೊಂಡು ಮಾಡಿಬಿಡ್ತೀನಿ, ಬಟ್ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದು 42 ಸೈಜ್ ಆಗಿರುತ್ತೆ. 2.5 ಇಂಚ್ಗೆ ಫಸ್ಟು ಒಂದು ಮಾರ್ಕು. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ಭುಜದ ಮಧ್ಯದಿಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಈ ಕಡೆ 1 ಇಂಚು, ಹಾಗೆಯೇ ಈ ಕಡೆ 1 ಇಂಚು. ಹಾಗೆಯೇ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತಾರೆ ಅಲ್ವಾ, ಸೊ ಅಲ್ಲಿ ಬಂದು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 4ನೇ ಡಾಟ್ ಬಂದು 4.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು 2ರ ಮಧ್ಯದಲ್ಲಿ ತಗೊಳ್ಳಿ. ಸೊ ಇದಿಷ್ಟು ಆದಮೇಲೆ ಇವಾಗ ಕಟಿಂಗ್ ಮಾಡ್ಕೋಬೇಕು. ಫಸ್ಟು ಇದೆರಡನ್ನೂ ಸೇರಿಸಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಈ ಕಡೆ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಪೀಸು. ಸೊ ಇಲ್ಲಿ ಒಂದು ನಾಚ್ ಹಾಕೋಬೇಕು. ಇದಾದಮೇಲೆ ಇಲ್ಲಿ ನಾವು ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಬೆಲ್ಟ್ ಪಟ್ಟಿದು ಹೇಗಿದ್ರೂ ಶೇಪ್ ಅನ್ನೋದು ಇದ್ದೇ ಇದೆ ಅಲ್ವಾ, ಆ ಶೇಪ್ಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಅರ್ಧ ಇಂಚ್ ಹೋಗಿ ನಮಗೆ 3 ಇಂಚ್ಗೆ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಹಾಗೆಯೇ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕೂಡ ರೆಡಿ ಆಯಿತು. ಇದಕ್ಕೆ ಬೇಕು ಅಂತಂದರೆ ಒಂದು ಗುಂಡ್ಪಿನ್ ಹಾಕ್ಬಿಡಿ ಮಧ್ಯದಲ್ಲಿ. ಬಟ್ಟೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ ಈ ರೀತಿ 2 ಎಳೆನ ಮಾತ್ರ ತಗೊಂಡು ಭುಜನ ಕಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ 2 ಎಳೆನ ಮಾತ್ರ ತಗೊಂಡು ಫ್ರಂಟ್ ಶೇಪ್ನು ಕೂಡ ಕಟ್ ಮಾಡ್ಕೊಂಡ್ಬಿಡಿ. ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಫ್ರಂಟ್ ಶೇಪು, ಅದನ್ನು ಕಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಇಲ್ಲೊಂದು ನಾಚ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಈ ಫ್ರಂಟ್ ಡೀಪ್ನು ಕೂಡ 1 ಎಳೆನ ಮಾತ್ರ ಈ ರೀತಿ ಎತ್ಕೊಳ್ಳಿ. 2 ಎಳೆನ ಎತ್ಕೊಂಡು ಫ್ರಂಟ್ ಡೀಪ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡ್ಕೊಳ್ಳಿ. ಸೊ ಆವಾಗ ಇಲ್ಲಿ ನಾವು ಇಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿರುವಂಥದ್ದು ಈ ಡಾಟ್ ಕೂಡ ಇಲ್ಲೂ ಕೂಡ ಇಳ್ಕೊಳ್ಳುತ್ತೆ. ಆವಾಗ ಇನ್ನೊಂದು ಸಲ ಮಾರ್ಕ್ ಮಾಡಬೇಕು ಅನ್ನೋ ತಲೆನೋವು ಇರೋದಿಲ್ಲ. ನೋಡಿ, ಇಲ್ಲೂ ಕೂಡ ಇಳ್ಕೊಂಡಿದೆ. ಸೊ ಇದಾದಮೇಲೆ ಈಗ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡೀಪ್ ಬಂದು ಈ ರೀತಿ ಬ್ಲೌಸ್ನ ಮಧ್ಯದಲ್ಲಿ ತಗೊಳ್ಳಿ. ಬ್ಲೌಸ್ನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಸೊ 1 ಸಲ 2 ಸಲ ಕಟಿಂಗ್ ಮಾಡ್ತಾ ಬನ್ನಿ. ನಿಮಗೆ ಡೈಲಿ ಆ ರೀತಿ ಕಟ್ ಮಾಡ್ತಾ ಇದ್ದೀರಾ ಅದೇ ಅಳತೆಗೇನೆ ಅಂತಂದರೆ ನಿಮಗೆ ಯಾವಾಗ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿಕೊಂಡು ನೀವು ಟೇಪಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚ್ ಮೇಲ್ಗಡೆ ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಸ್ಟಿಚಿಂಗ್ ಬಂದು ಇಲ್ಲಿ ಹೋದಾಗ ಏನಾಗುತ್ತೆ, ಬ್ರಾಡ್ ಅನ್ನೋದು ಬಂದೇ ಬರುತ್ತೆ. ಸೊ ಹಂಗಾಗಿ ಏನು ಮಾಡಿ ಅಂತಂದರೆ 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು 2.5 ಇಂಚ್ ಅಲ್ವಾ, ಸೊ ಇಲ್ಲಿ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬ್ರಾಡಾಗಿ ಬೇಕು ಅಂತಂದರೆ ಇನ್ನೂ ಕೂಡ ನೀವು ತಗೋಬೋದು. ಸೊ ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಸೊ ಇದಿಷ್ಟು ಆಯ್ತಲ್ವಾ. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಬಟ್ಟೆ ಇತ್ತು ಅಂತಂದರೆ ಯಾವಾಗಲೂ ಕೂಡ ಕಟಿಂಗ್ ಮಾಡೋದ್ರಲ್ಲೇ ನೀವು ಟೈಮ್ ಎಲ್ಲನೂ ವೇಸ್ಟ್ ಮಾಡ್ತೀರಾ. ಒಂದು ದಿನ ಪೂರ್ತಿ ಕಟಿಂಗ್ ಮಾಡೋದ್ರಲ್ಲೇ ಹೋಯ್ತು ಅಂತಂದರೆ ಈ ರೀತಿ ಪೀಸ್ ಉಳ್ಕೊಂಡಿರೋಂಥ ಪೀಸ್ನ ನೋಡಿ ಈ ರೀತಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ.
ಕ್ಲೋಸ್ ಅನ್ನೋದು ನನ್ನ ಸೈಡೇ ಇದೆ, ಓಪನ್ ಅನ್ನೋದು ಆ ಕಡೆ ಸೈಡ್ ಇದೆ. ಸೊ ಇದನ್ನು ಈ ರೀತಿ ಫಸ್ಟು ಒಂದು ಸಮನಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಾದಮೇಲೆ ಇಲ್ಲೂ ಕೂಡ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಅಳತೆ ಬ್ಲೌಸ್ನ ಹೀಗೆ ಇಟ್ಕೊಳ್ಳಿ. ಸೊ ಅಳತೆ ಬ್ಲೌಸ್ನ ಅದ್ರ ಮೇಲ್ಗಡೆ ಹೇಗಿರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಕರೆಕ್ಟಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಸ್ಲೀವ್ಸ್ದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲೂ ಕೂಡ 1/2 ಇಂಚು ಹಾಗೆಯೇ ಕಂಕ್ಳ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ದು ಶೇಪ್ನ ಕೊಡಬೇಕು. ನಾನು ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ಬೇಕು ಅಂದರೆ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಸೊ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರಂಟ್ ಶೇಪ್ ಯಾವಾಗಲೂ ಕೂಡ ನಾನು ಬ್ಲೌಸ್ದು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ, ಹಾಗಾಗಿ ಫ್ರಂಟ್ ಶೇಪ್ ಇದರಲ್ಲಿ ತೆಗ್ದಿಲ್ಲ. ಸೊ ಇಲ್ಲೂ ಕೂಡ ಓಪನ್ ಮಾಡ್ಕೊಂಡು ಬಿಡ್ತೀನಿ. ಇದಿಷ್ಟು ಆಯ್ತಲ್ವಾ. ಇದು ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂತಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.